ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಒನ್ಸ್ ಅಗೇನ್. ಇವತ್ತು ನಾವು ಕುರುಡುಮಲೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಇಲ್ಲ, ಮಾಲೂರಿಂದ. ಕುರುಡುಮಲೆ ಬಂದು ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆಯಲ್ಲಿ ಬರುತ್ತೆ. ಅಪ್ರಾಕ್ಸಿಮೇಟಾಗಿ ಒಂದು 150 ಕಿಲೋಮೀಟರ್ಸ್ ಆಗುತ್ತೆ ಬ್ಯಾಂಗ್ಳೂರಿಂದ. ಇಲ್ಲಿ ಮಾಲೂರಿಂದ ಒಂದು 70 ಕಿಲೋಮೀಟರ್ಸ್ ಆಗುತ್ತೆ. ಬನ್ನಿ, ಇವತ್ತು ಕುರುಡುಮಲೆ ದೇವಸ್ಥಾನ ತೋರಿಸ್ತೀನಿ, ಹೆಂಗಿರುತ್ತೆ ನೋಡಿ. ಓಡ್ತಾ ಇದ್ದೀವಿ ಆಲ್ರೆಡಿ, ಇನ್ನು 1 ಅವರ್ ಇದೆ. ನೋಡೋಣ, ಮಧ್ಯಾಹ್ನ 1 ಗಂಟೆವರೆಗೂ ಓಪನ್ ಇರುತ್ತೆ ದೇವಸ್ಥಾನ. ಬನ್ನಿ ಹೋಗಿ ಅಲ್ಲಿ ಚೆಕ್ ಮಾಡೋಣ ಹೆಂಗಿದೆ ದೇವಸ್ಥಾನ ಅಂತ. ಆಮೇಲೆ ಸುತ್ತಮುತ್ತ ಯಾವ್ದನ್ನ ಹಾಗೆ ಪ್ಲೇಸಸ್ ಇದೆ ಅದನ್ನು ಕವರ್ ಮಾಡೋಣ. ಸ್ನೇಹಿತರೆ, ಇವಾಗ ಒಳಗಡೆ ಬಂದಿದ್ದೀವಿ ನೋಡಿ. ಒಳಗಡೆ ಈ ಥರ ಇದೆ. ಸ್ನೇಹಿತರ, ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ನೋಡಿ, ಇದು ಔಟ್ಸೈಡ್. ಇದು ಔಟ್ಸೈಡ್ ಅಂದರೆ ಒಳಗಡೆ ಹೋಗಿ ಈಚೆ ಬರೋವಂಥ ದಾರಿ. ಒಳಗಡೆ ಮಾತ್ರ ಅದ್ಭುತವಾಗಿದೆ. ಸೊ ಬೆಳಗ್ಗೆ ನಿಮಗೆ 5 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಓಪನ್ ಇರುತ್ತೆ. ನೀವು ನೋಡ್ಕೊಂಡು ಬರ್ಬೋದು. ಆಮೇಲೆ 1 ರಿಂದ 3 ಗಂಟೆವರೆಗೂ ಕ್ಲೋಸ್ ಇರುತ್ತೆ. ಸುತ್ತ ನೋಡಿ ಈ ಥರ ಇದೆ. ಇಲ್ಲೊಂದು ಸೋಮೇಶ್ವರ ದೇವಸ್ಥಾನ ಅಂತಲೂ ಇದೆ. ಅಲ್ಲಿಗೆ ಹೋಗಿ ಅಲ್ಲೂ ಒಂದು ವಿಸಿಟ್ ಹಾಕ್ಬಿಟ್ಟು ಬರೋಣ ಇವಾಗ. ಒಳಗಡೆ ಮಾತ್ರ ದೇವರು ಅದ್ಭುತವಾಗಿದೆ. ಗಣಪತಿ ಒಂದ್ಸಲಿ ಆದರೂ ವಿಸಿಟ್ ಮಾಡಿ ನೀವು, ಮುಳಬಾಗಿಲಿಗೆ ಏನೇನೋ ಬಂದರೆ. ಸಾಲಿಗ್ರಾಮ ಮೂರ್ತಿ, ಕೂಡುಮಲೆ ಶ್ರೀ ಮಹಾಗಣಪತಿ ಸನ್ನಿಧಾನ. ಸ್ನೇಹಿತರೆ, ಇವಾಗ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಸೋಮೇಶ್ವರ ನೋಡಿ. ಪಿಲ್ಲರ್ಸ್ ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ, ಆಗಿನ ಕಾಲದ್ದು. ಒಳಗಡೆ ಬಂದು ಜಕಣಾಚಾರಿ ಕೆತ್ತಿರೋದು ಇದು ನೋಡಿ, ಅದ್ಭುತವಾಗಿ ಕೆತ್ತಿದ್ದಾರೆ. ಈಗ ಕೂಡ ಹಂಗೆ ಪಿನ್ ಟು ಪಿನ್ ಹಂಗೆ ಡೀಟೇಲ್ಸ್ ಆಗಿ ಕಾಣಿಸುತ್ತೆ ನೋಡಿ. ಮೂರ್ತಿಗಳು ಸುಬ್ರಹ್ಮಣ್ಯ ಸ್ವಾಮಿ, ಚಾಮುಂಡೇಶ್ವರಿ ತಾಯಿ ಹಾಗೂ ನಂದಿ. ಅಲ್ಲಿ ನೋಡಿ ಸೋಮೇಶ್ವರ್. ಈ ಪಿಲ್ಲರ್ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ. ಈ ಪಿಲ್ಲರ್ ಅಲ್ಲಿ ನೋಡಿ, ನಮಸ್ತೆ ಮಾಡೋದು, ಆ ನಂದಿ ಆಗಿರ್ಬೋದು. ಈ ಪಿಲ್ಲರ್ ನೋಡಿ, ಒಂಥರ ಅದ್ಭುತ ಶಿಲ್ಪಕಲೆ ಇವು. ಈ ದೇವಸ್ಥಾನ ಬಂದು ಸುಮಾರು 1500 ವರ್ಷಗಳ ಹಳೆಯದು ಅಂತ ಹೇಳ್ತಾರೆ. ಆ್ಯಕ್ಚುಲ್ ಆಗಿ ಒಳಗಡೆ ವಿಡಿಯೋ ರೆಕಾರ್ಡ್ ಕೂಡ ನಾವು ಮಾಡಿಕೊಡ್ದು, ಆದ್ರೆ ಮಾಡಿ ನಿಮಗೆ ಆ ವಿಡಿಯೋಗಳನ್ನ ತೋರಿಸಿದ್ದೀನಿ. ಇವಾಗ ನೋಡಿ, ಇದು ಮುಂಭಾಗದಲ್ಲಿರೋದು ನಿಮಗೆ ಚೋಳ ಅಂದರೆ ತಮಿಳ್ನಾಡಲ್ಲಿ ಯಾವ ಥರ ಶಿಲ್ಪಕಲೆ ಇರುತ್ತೆ ಆ ಥರ ಇದೆ. ಬಟ್ ಒಳಗಡೆ ಬಂದು ನಿಮಗೆ ಕರ್ನಾಟಕದಲ್ಲಿ ಯಾವ ಥರ ಒಂದು ಗುಡಿ ಒಳಗಡೆ ಶಿಲ್ಪಕಲೆ ಇರುತ್ತೆ ಆ ಥರ ತೋರಿಸುತ್ತೆ ನೋಡಿ. ಇಲ್ಲೊಂದು ಗಣೇಶ ಮೂರ್ತಿ ಇದೆ, ಅದ್ಭುತವಾಗಿದೆ ನೋಡಿ. ಇದು ಸೇಮ್ ಇದೇ ಥರನೇ ನಮ್ಗೆ ಅಲ್ಲಿ ಕುರುಡುಮಲೆ ಮಹಾಗಣಪತಿಯಲ್ಲೂ ಇರೋದು. ಬಟ್ ಅದು ದೊಡ್ಡ ಗಣಪತಿ. ಇನ್ನು ಅದ್ಭುತ ಅಂದ್ರೆ ಇದೆ ನೋಡಿ, ಒಂದು ಬಸವಣ್ಣ ಅಲ್ಲಿದೆ ನೋಡಿ. ಈ ಕಿಂಡಿಯಲ್ಲಿ ನೋಡಿದ್ರೆ ತಿರ್ಗಾ ನಮ್ಗೆ ಒಂದು ನಂದಿ ಕಾಣುತ್ತೆ. ಪ್ಲಸ್ ಆ ನಂದಿ ಆದ್ಮೇಲೆ ನೋಡಿ, ಇವಾಗ ನಿಮ್ಗೆ ಸೋಮೇಶ್ವರ ಸ್ವಾಮಿ ದೇವ್ರು ಕಾಣುತ್ತೆ. ಎಷ್ಟು ಅದ್ಭುತ ಅಲ್ಲ ಈ ತರ ಒಂದು ಕಿಂಡಿ. ನನ್ ನಿಜವಾಗ್ಲೂ ಆಶ್ಚರ್ಯ ಆಯ್ತು ಇದನ್ನ ನೋಡಿ. ನೋಡಿ ಕ್ಲೀನಾಗೆ 2 ನಂದಿ ಇದೆ.
ಶಿವನ ಮುಂಭಾಗ ಎರಡಿದೆ. ತೆಲುಗಲ್ಲ, ಅದು ಹಳೆ ಕನ್ನಡ. ಅದು ತೆಲುಗು ಥರ ನಮ್ಗೆ ಕಾಣ್ತಾ ಇದೆ, ಬಟ್ ಅದು ಹಳೆ ಕನ್ನಡ. ಹಾಂ, ಆಗಿನ ಕಾಲರು ರಾಜರು ಸ್ವಲ್ಪ ಜಮೀನು ಹಾಗೂ ಇದು ಬಂಗಾರನ ಕೊಟ್ಟಿರುವಂತ ಒಂದು ಕೆತ್ತನೆ ಕೂಡ ಇಲ್ಲಿ ಮಾಡಿದ್ದಾರೆ. ಅದು ನಮ್ಮ ಹಳೆಗನ್ನಡದಲ್ಲಿದೆ. ನೀವೇನ್ ನೋಡ್ತಾ ಇದ್ದೀರಾ, ಅದು ಇವಾಗ ಯಾರನ್ನ ನೋಡಿದ್ರೆ ಅದನ್ನ ತೆಲುಗು ಅಂತಾನು ಕರೀತಾರೆ, ಬಟ್ ಅದು ತೆಲುಗು ಅಲ್ಲ, ಅದು ಹಳೆಗನ್ನಡ. ಫಸ್ಟ್ ಕನ್ನಡ, ಆಮೇಲೆ ಬಂದಿರೋದೇ ತೆಲುಗು. ನೋಡಿ ನೋಡಿ ಪಿಲ್ಲರ್ಸ್ ನೋಡಿ ಎಷ್ಟು. ಈಗ ಬಂದಿದ್ದೀವಿ ಚೆನ್ನಕೇಶವ ಸ್ವಾಮಿ ಗುಡಿ ಹತ್ರ. ಆಕ್ಚುಲಾಗಿ ಟೆಂಪಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಹಂಗೆ ಬೇಗ ಈಚೆ ಬಂದ್ಬಿಟ್ವಿ. ಇಲ್ಲಿ ಭೂದೇವಿ ಸಮೇತ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಆಕ್ಚುಲಿ ಕ್ಲೀನ್ ಮಾಡ್ತಾ ಇರೋದ್ರಿಂದ ನಾವು ಒಳಗಡೆ ಹೋಗಕ್ಕಾಗಿಲ್ಲ. ನಮಸ್ತೆ ಸ್ನೇಹಿತರೆ, ಹೆಂಗಿತ್ತು? ಮೂರು ಟೆಂಪಲ್ ಕವರ್ ಮಾಡಿದ್ದೀವಿ ಕುರುಡುಮಲೆಯಲ್ಲಿ. ಒಂದು ಮಹಾಗಣಪತಿ ಟೆಂಪಲ್ಲು, ಇನ್ನೊಂದು ಸೋಮೇಶ್ವರ ದೇವಸ್ಥಾನ, ಮತ್ತೊಂದು ದೇವಸ್ಥಾನ ಬಂದು ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಅದ್ಭುತವಾಗಿತ್ತು. ಹೆಂಗಿತ್ತು? ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ಮಹಾಗಣಪತಿ ದೇವಸ್ಥಾನ ಬಂದು ನೀವೇನು ನೋಡಿದ್ರಿ, ಅದು ಕೃತಾಯುಗದ್ದಂತೆ. ಅದು ಬಂದು 13.5 ಫೀಟ್ ಅಷ್ಟು ಅಡಿ ಹೈಟ್ ಇದೆ. ಇದೆಲ್ಲ ಅವಾಗೆ ಹೇಳೋಕ್ಕಾಗಿಲ್ಲ, ಯಾಕಂದರೆ ವಿಡಿಯೋನೇ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅವಾಗೆ. ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದೇ ತುಂಬ ಕಷ್ಟ ಆಗಿತ್ತು, ಅದಕ್ಕೋಸ್ಕರ ಇಲ್ಲಿ ಈಚೆ ಬಂದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ, ಇದು ಸೋಮೇಶ್ವರ ದೇವಸ್ಥಾನ. ನೀವೇನು ನೋಡಿದ್ರೆ ಇದು ಸುಮಾರು 1500 ವರ್ಷಗಳ ಹಳೆಯದಾಗಿರುತ್ತೆ. ನೀವು ನೋಡಿದ್ರಲ್ಲ, ಇಂಟೀರಿಯರ್ ಆರ್ಕಿಟೆಕ್ಚರ್ ಬಂದು ಜಕಣಾಚಾರಿ ಕೆತ್ತಿರ್ತಾರೆ. ಒಳಗಡೆ ಬಂದು ಈ ಟೆಂಪಲ್ನ ಕನ್ಸ್ಟ್ರಕ್ಷನ್ ಬಂದು ರಾಜರಾಜ ಚೋಳ ಮಾಡಿರ್ತಾರೆ. ಒಳಗಡೆ ಆರ್ಕಿಟೆಕ್ಚರ್ ಬೇರೆ ಥರ ಇದೆ, ಬಟ್ ಔಟ್ಸೈಡ್ ಆರ್ಕಿಟೆಕ್ಚರ್ ಬೇರೆ ಥರ ಇದೆ. ಯಾಕಂದರೆ ಇದು ಔಟ್ಸೈಡ್ ಬಂದು ಚೋಳ ಆರ್ಕಿಟೆಕ್ಚರ್ ಥರ ಇದೆ. ಒಳಗಡೆ ಬಂದು ಡ್ರವಿಡಿಯನ್ ಆರ್ಕಿಟೆಕ್ಚರ್, ಅಂದರೆ ಈ ನಮ್ಮ ಕರ್ನಾಟಕ ಸೈಡ್ ಏನು ಸಿಗುತ್ತೆ ಆ ಥರ ಆರ್ಕಿಟೆಕ್ಚರ್ ಇದೆ ಒಳಗೆ. ಔಟ್ಸೈಡ್ ಬಂದು ನಿಮಗೆ ತಮಿಳ್ನಾಡಲ್ಲಿ ಸಿಗೋವಂಥ ಆರ್ಕಿಟೆಕ್ಚರ್ ಇದೆ. ಬಟ್ ಈ ಟೆಂಪಲ್ ಕಟ್ಟಿಸಿರೋದು ಬಂದು ರಾಜರಾಜ ಚೋಳನೇ. ಆಮೇಲೆ ನೀವು ನೆಕ್ಸ್ಟ್ ಬಂದು ಇನ್ನೊಂದು ದೇವಸ್ಥಾನ ನೋಡಿದ್ವಿ, ಅದು ಮತ್ತೊಂದು ದೇವಸ್ಥಾನ ಬಂದು ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಇದು ಸುಮಾರು 2000 ವರ್ಷ ಹಳೆಯ ದೇವಸ್ಥಾನ. ಒಂದು ಅದ್ಭುತ ವಿಗ್ರಹಗಳಿದೆ ಒಳಗಡೆ. ಆದರೆ ನಾವು ಹೋಗೋ ಟೈಮಲ್ಲಿ ಕ್ಲೀನ್ ಮಾಡ್ತಾ ಇದ್ದಿದ್ದರಿಂದ ನಾವು ಅದನ್ನ ದರ್ಶನ ಮಾಡೋಕ್ಕಾಗಿಲ್ಲ. ನೀವೇನ ಈ ಕಡೆ ಬಂದ್ರೆ ದರ್ಶನ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ ಅಂತ ಹೇಳ್ತಾ, ಈ ಒಂದು ಕುರುಡುಮಲೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.